ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ. ಅಮ್ಮ, ಒಂದು ಕತೆ ಹೇಳಮ್ಮ. ಒಂದು ಕಾಡಿತ್ತು. ಆ ಕಾಡಿನ ಅಂಚಿನಲ್ಲಿ ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಋಷಿಗಳು, ಋಷಿ ಪತ್ನಿಯರು, ಶಿಷ್ಯರು ಎಲ್ಲರೂ ಜಪ, ತಪ, ಹೋಮ, ಹವನಗಳನ್ನು ಮಾಡ್ತಾ ಇದ್ರು. ಆ ಆಶ್ರಮದಲ್ಲಿ ಒಂದು ಬಿಲ ಇತ್ತು. ಆ ಬಿಲದಲ್ಲಿ ಒಂದು ಪುಟ್ಟ ಇಲಿ ವಾಸವಾಗಿತ್ತು. ಆ ಇಲಿ ಆಶ್ರಮದಲ್ಲಿ ಸಿಗ್ತಾ ಇದ್ದಂಥ ಹಣ್ಣು, ಹಂಪಲು, ಗೆಡ್ಡೆ, ಗೆಣಸು ತಿಂದು ಖುಷಿಯಾಗಿತ್ತು. ಆಶ್ರಮದ ಒಳಗೇ ಓಡಾಡ್ಕೊಂಡಿದ್ದಂಥ ಇಲಿ ಒಂದಿನ ಆಶ್ರಮದಿಂದ ಆಚೆ ಬಂದು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇತ್ತು. ಆಗ ಒಂದು ಬೆಕ್ಕು ಅದನ್ನು ತಿನ್ನೋಕೆ ಅಂತ ಅಟ್ಟಿಸ್ಕೊಂಡು ಬಂತು. ಇಲಿ ಒಂದೇ ಉಸಿರಿಗೆ ಓಡಿ ಬೆಕ್ಕಿಂದ ತಪ್ಪಿಸ್ಕೊಂಡು ಹೋಗಿ ತನ್ನ ಬಿಲ ಸೇರ್ಕೊಂತು. ಆ ಬೆಕ್ಕು ಆಶ್ರಮದ ಜನಗಳನ್ನು ನೋಡಿ ಓಡ್ಹೋಯ್ತು. ಇಲಿ ಯೋಚನೆ ಮಾಡ್ತು, ಎಷ್ಟು ದಿನ ಅಂತ ನಾನು ಬೆಕ್ಕಿಗೆ ಹೆದರ್ಕೊಂಡು ಓಡಾಡಲಿ? ಎಂದಾದರೂ ಒಂದಿನ ಸಿಕ್ಕಾಕ್ಕೊಂಡ್ರೆ? ಹೀಗೆ ಯೋಚನೆ ಮಾಡಿ ಋಷಿಗಳ ಮುಂದೆ ಬಂದು, ಮುನಿವರ್ಯರೇ, ನನಗೆ ಆ ಬೆಕ್ಕನ್ನು ಕಂಡ್ರೆ ಭಯ ಆಗುತ್ತೆ, ಎಲ್ಲಿ ನನ್ನ ತಿಂದುಬಿಡುತ್ತೋ ಅಂತ, ದಯವಿಟ್ಟು ನನ್ನನ್ನು ಬೆಕ್ಕನ್ನಾಗಿ ಮಾಡಿ ಅಂತ ಪ್ರಾರ್ಥನೆ ಮಾಡ್ತು. ಋಷಿಗಳು ಹಾಗೆ ಆಗಲಿ ಅಂತ ಕಮಂಡಲುವಿನಿಂದ ನೀರನ್ನ ಅದರ ಮೇಲೆ ಚಿಮುಕಿಸಿ ಇಲಿಯನ್ನು ಬೆಕ್ಕನ್ನಾಗಿ ಮಾಡಿದ್ರು. ಸ್ವಲ್ಪ ದಿನ ಈ ಬೆಕ್ಕು ಖುಷಿಯಾಗಿ ಓಡಾಡ್ಕೊಂಡಿತ್ತು. ಕೆಲವು ದಿನ ಆದ ನಂತರ ಆಶ್ರಮದ ಹೊರಗೆ ಓಡಾಡುವಾಗ ಒಂದು ನಾಯಿ ಅದನ್ನು ಅಟ್ಟಿಸ್ಕೊಂಡು ಬಂತು. ಈ ಬೆಕ್ಕು ಆ ನಾಯಿಗೆ ಹೆದರ್ಕೊಂಡು ಆಶ್ರಮದ ಒಳಗೆ ಬಂದು ಸೇರ್ಕೊಂತು. ಆಮೇಲೆ ಋಷಿಗಳ ಹತ್ರ ಬಂದು, ಋಷಿಗಳೇ, ನನ್ನನ್ನು ನಾಯಿಯೊಂದು ಅಟ್ಟಿಸ್ಕೊಂಡು ಬಂದಿತ್ತು, ನನಗೆ ಭಯ ಆಯಿತು, ನನ್ನನ್ನೂ ನಾಯಿಯನ್ನಾಗಿ ಮಾಡಿಬಿಡಿ ಅಂತ ಪ್ರಾರ್ಥನೆ ಮಾಡ್ತು. ಆಗಲಿ ಅಂತ ಹೇಳಿ ಋಷಿಗಳು ತಮ್ಮ ಕಮಂಡಲುವಿನಿಂದ ನೀರನ್ನು ಆ ಬೆಕ್ಕಿನ ಮೇಲೆ ಚಿಮುಕಿಸಿದ್ರು. ಆಗ ಬೆಕ್ಕು ನಾಯಿಯಾಗಿ ಪರಿವರ್ತನೆ ಆಗೋಯಿತು. ಈಗ ಈ ನಾಯಿ ಆಶ್ರಮದಲ್ಲಿ ಖುಷಿಯಾಗಿ ಓಡಾಡ್ಕೊಂಡಿತ್ತು. ಒಂದಿನ ಆಶ್ರಮದ ಹೊರಗೆ ಓಡಾಡುವಾಗ ಒಂದು ಸಿಂಹ ಅದನ್ನು ಅಟ್ಟಿಸ್ಕೊಂಡು ಬಂತು. ಈ ನಾಯಿ ಹೇಗೋ ತಪ್ಪಿಸ್ಕೊಂಡು ವೇಗವಾಗಿ ಓಡಿ ಬಂದು ಆಶ್ರಮದೊಳಗೆ ಅಡಕ್ಕೊಂತು. ನಾಯಿ ಈ ಸಲ ಋಷಿಗಳ ಹತ್ರ ಬಂದು, ಮುನಿವರ್ಯರೇ, ಸಿಂಹ ನನಗಿಂತನೂ ಬಲವಾಗಿರುವಂತಹ ಪ್ರಾಣಿ, ಇವತ್ತು ನನ್ನ ಅಟ್ಟಿಸ್ಕೊಂಡು ಬಂದಿತ್ತು, ಓಡಿ ಬಂದು ಹೇಗೋ ಜೀವ ಉಳಿಸ್ಕೊಂಡೆ, ಅದಕ್ಕೋಸ್ಕರ ನನ್ನನ್ನು ದಯವಿಟ್ಟು ಸಿಂಹವನ್ನಾಗಿ ಮಾಡಿಬಿಡಿ ಅಂತ ಪ್ರಾರ್ಥನೆ ಮಾಡ್ತು. ಆಗಲಿ ಅಂತ ಋಷಿಗಳು ಕಮಂಡಲುವಿನಿಂದ ನೀರನ್ನು ಚಿಮುಕಿಸಿ ಆ ನಾಯಿಯನ್ನು ಸಿಂಹವನ್ನಾಗಿ ಮಾಡಿದ್ರು. ಈಗ ಸಿಂಹ ಯಾವ ಹೆದರಿಕೆನೂ ಇಲ್ಲದೇ ಆರಾಮಾಗಿ ಓಡಾಡ್ಕೊಂಡಿತ್ತು. ಒಂದಿನ ಅದು ಏನು ಯೋಚನೆ ಮಾಡ್ತು ಅಂದರೆ, ಈ ಋಷಿಗಳು ಇಷ್ಟೊಂದು ಶಕ್ತಿವಂತರು ಇದ್ದಾರೆ, ನನ್ನನ್ನು ಬೇರೆ ಬೇರೆ ರೂಪಕ್ಕೆ ತಂದ ಹಾಗೆ ಇವರು ಜಿಂಕೆ, ನರಿ, ಮೊಲ ಅಥವಾ ಬೇರೆ ಯಾರು ಅವರನ್ನು ಕೇಳಿಕೊಂಡ್ರೂ ಸಿಂಹವನ್ನಾಗಿ ಪರಿವರ್ತನೆ ಮಾಡಿಬಿಟ್ರೆ ನನ್ನ ಹಾಗೆ ಅವುಗಳೂ ಬಲಿಷ್ಠರಾಗ್ತವೆ. ಆಗ ವಾಸ ಮಾಡುವ ಜಾಗಕ್ಕಾಗಲಿ ಅಥವಾ ಆಹಾರಕ್ಕಾಗಲಿ ಎಲ್ಲಕ್ಕೂ ಅವುಗಳ ಜೊತೆ ನಾನು ಸ್ಪರ್ಧೆ ಮಾಡಬೇಕಾಗತ್ತೆ. ಆಗ ನನಗೇ ಕಷ್ಟ ಆಗತ್ತೆ. ಏನು ಮಾಡೋದು? ಈ ಋಷಿಗಳನ್ನೇ ನಾನು ತಿಂದುಬಿಟ್ರೆ ನಾನೊಬ್ಬನೇ ಶಕ್ತಿವಂತನಾಗಿ ಉಳ್ಕೋತೀನಿ, ನನ್ನ ಜೊತೆ ಯುದ್ಧ ಮಾಡೋಕ್ಕೆ ಯಾರೂ ಇರಲ್ಲ. ಈ ರೀತಿ ಯೋಚನೆ ಮಾಡಿಕೊಂಡು ಆ ಋಷಿ ತಪಸ್ಸು ಮಾಡ್ತಾ ಕೂತಿದ್ದಾಗ ಹಿಂದಿಂದ ಬಂದು ತಿನ್ನೋಕೆ ಅಂತ ಇನ್ನೇನು ಅವರ ಮೇಲೆ ಎಗರಬೇಕು. ಋಷಿಗಳು ತಮ್ಮ ಜ್ಞಾನದಿಂದ ಸಿಂಹ ಹಿಂದಿನಿಂದ ಬರ್ತಾ ಇರೋದನ್ನು ತಿಳ್ಕೊಂಡು ಕಮಂಡಲುವಿನಿಂದ ನೀರನ್ನ ತಗೊಂಡು ಸಿಂಹದ ಮೇಲೆ ಚಿಮುಕಿಸ್ಬಿಟ್ರು. ಏನಾಗೋಯ್ತು? ಸಿಂಹ ಮತ್ತೆ ಇಲಿಯಾಗೋಯ್ತು.
ಋಷಿಯ ತಪಶಕ್ತಿ ಮರೆತು ತಾನು ಮಾಡಿದ ದುಷ್ಟ ಬುದ್ಧಿಗೆ ಪಶ್ಚಾತ್ತಾಪ ಪಟ್ಟು ಯಥಾ ಪ್ರಕಾರ ಬೆಕ್ಕು ಎಲ್ಲಿ ಹಿಡಿದು ಬಿಡುತ್ತೋ ಅಂತ ಹೆದರುಕೊಂಡು ಆಶ್ರಮದೊಳಗಿರುವಂತಹ ಬಿಲದೊಳಗೆ ಓಡ್ ಹೋಯಿತು. ಈ ಕಥೆಯಿಂದ ಏನು ನೀತಿ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ, ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡಬೇಕು. ದುರಾಸೆ ಯಾವತ್ತೂ ಮಾಡಬಾರ್ದು, ದುಷ್ಟಬುದ್ಧಿ ಯಾವತ್ತೂ ಮಾಡಬಾರ್ದು. ನಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞರಾಗಿರಬೇಕು. ಧನ್ಯವಾದಗಳು. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.